ನಾವು ಮಾರ್ಕೆಟ್ನ ಅನಲೈಸ್ ಮಾಡ್ಬಿಟ್ಟು ಟ್ರೇಡಿಂಗ್ ಮಾಡೋಕ್ಕೆ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಒನ್ಸ್ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ಮೇಲೆ ಸ್ಟ್ರಕ್ಚರ್ ಮ್ಯಾಪಿಂಗ್ನ ಈಸಿಯಾಗಿ ಮಾಡ್ಬೋದು. ಮಾರ್ಕೆಟಲ್ಲಿ ಎರಡು ಥರ ಟ್ರೆಂಡ್ ಇದೆ, ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್. ಫಸ್ಟ್ ನಾವು ಅಪ್ ಟ್ರೆಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅಪ್ ಟ್ರೆಂಡ್ನ ನಾವು ಬುಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಇಲ್ಲಿ ಮಾರ್ಕೆಟ್ ಹೈಯರ್ ಐ ಹೈಯರ್ ಲೋನ ಫಾರ್ಮ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಇಲ್ಲಿ ಇದು ನಮ್ದು ಹೈಯರ್ ಐ ಆಗುತ್ತೆ ಅಂಡ್ ಇದು ನಮ್ಗೆ ಹೈಯರ್ ಲೋ ಆಗುತ್ತೆ. ಇಲ್ಲಿ ಫಸ್ಟ್ ಲೆಟರ್ ಎಚ್ ಅಂದ್ರೆ ಹೈಯರ್ ಅಂತ ಅಂಡ್ ನೆಕ್ಸ್ಟ್ ಎಚ್ ಅಥವಾ ಎಲ್ ಬರುತ್ತೆ. ಇಲ್ಲಿ ಹೆಚ್ ನ ನಾವು ಇದಕ್ಕೆ ಹೈ ಅಂತ ಕರಿತೀವಿ ಅಂಡ್ ಇದನ್ನ ಲೋ ಅಂತ ಕರಿತೀವಿ. ಅದೇ ತರ ಇದು ಹೈ, ಇದು ಲೋ, ಇದು ಹೈ, ಇದು ಲೋ, ಇದೇ ತರ ಇದು ರಿಪೀಟ್ ಆಗುತ್ತೆ. ಇಲ್ಲಿ ಫಸ್ಟ್ ಹೆಚ್ ಮಾತ್ರ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಯಾಕೆಂದ್ರೆ ವಿ ಆರ್ ಇನ್ ಅ ಬುಲ್ಲಿಶ್ ಟ್ರೆಂಡ್. ರಿಯಲ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇಷ್ಟು ಕ್ಲಿಯರ್ ಆಗಿರಲ್ಲ, ಈ ತರ ಇಂಟರ್ಮೀಡಿಯೇಟ್ ಸ್ವಿಂಗ್ ಪಾಯಿಂಟ್ಸ್ ಕೂಡ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬೇರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಆರ್ ಡೌನ್ ಟ್ರೆಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮಾರ್ಕೆಟ್ ಲೋವರ್ ಹೈಸ್ ನ ಫಾರ್ಮ್ ಮಾಡ್ಕೊಂಡು ಕೆಳಗೆ ಹೋಗುತ್ತೆ. ಇಲ್ಲಿ ಇದು ನಮ್ಗೆ ಲೋವರ್ ಲೋ ಆಗುತ್ತೆ ಅಂಡ್ ಇದ್ರ ಮೇಲಿರೋದು ಲೋವರ್ ಹೈ ಆಗುತ್ತೆ. ಇಲ್ಲಿ ಫಸ್ಟ್ ಎಲ್ ಅಂದ್ರೆ ಲೋವರ್, ಅದು ಬೇರಿಶ್ ಟ್ರೆಂಡ್ ಅಲ್ಲಿ ಕಾಮನ್ ಆಗಿರುತ್ತೆ. ಮಿಕ್ಕಿದ ಎಲ್ ಮತ್ತೆ ಎಚ್ ಲೋ ಮತ್ತೆ ಹೈ ಆಲ್ಟರ್ನೇಟಿವ್ ಆಗಿ ಫಾರ್ಮ್ ಆಗುತ್ತೆ. ಸೊ ಆಫ್ಟರ್ ಅ ಲೋ ಇಸ್ ಫಾರ್ಮ್, ಹೈ ಫಾರ್ಮ್ ಆಗುತ್ತೆ, ಹೈ ಫಾರ್ಮ್ ಆದ್ಮೇಲೆ ಲೋ ಫಾರ್ಮ್ ಆಗುತ್ತೆ. ಆಸ್ ಇಫ್ ವಿ ಆರ್ ಇನ್ ಅ ಬೇರಿಶ್ ಟ್ರೆಂಡ್, ಅದು ಲೋವರ್ ಹೈ ಲೋವರ್ ಲೋ ಆಗಿ ಫಾರ್ಮ್ ಆಗುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.